ಮಂಡ್ಯದಿಂದ ಪ್ರವಾಸ ಏನೋ ಹೊರಟ್ವಿ. ಪ್ರವಾಸ ಎಲ್ಲಿಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ನೋಡಿ. ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಸ್ವರ್ಣ ಟಿವಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಮಂಡ್ಯದಿಂದ ಉಡುಪಿಗೆ ನಾವು ಪ್ರಯಾಣ ಬೆಳೆಸಿದ್ದೀವಿ. ಈ ಉಡುಪಿಗೆ ಪ್ರಯಾಣ ಬೆಳೆಸುವಾಗ ಒಂದು ಕಟ್ಪಾಡಿ ಅನ್ನುವಂತಹ ಗ್ರಾಮ ಸಿಗುತ್ತೆ. ಮಂಗಳೂರಿಂದ ಉಡುಪಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಕಟ್ಪಾಡಿ ಅನ್ನುವಂತಹ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿ ನಾವು ರೈಟ್ಗೆ ಡಿವಿಯೇಷನ್ ತಗೊಂಡು ಒಂದು 10ರಿಂದ 12 ಕಿಲೋಮೀಟ್ರ್ ಬಂದರೆ ಪಾಜಕ ಅನ್ನುವಂತಹ ಒಂದು ಪುಣ್ಯಕ್ಷೇತ್ರ ನಾವು ಕಾಣಬಹುದು. ಈ ಪಾಜಕ ಅನ್ನೋದು ಯಾವ ಗ್ರಾಮ, ಯಾವ ಪುಣ್ಯಕ್ಷೇತ್ರ ಅನ್ನೋದನ್ನು ನಾವು ಗಮನಿಸಿದ್ರೆ, ನಾವು ಹಿಂದೆ ಹೈಸ್ಕೂಲ್ ಲೆವೆಲಲ್ಲಿ ಓದಿರ್ತೀವಿ, ಹಿಸ್ಟ್ರಿಯಲ್ಲಿ ಓದಿರ್ತೀವಿ. ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಸಮಾಜ ಸುಧಾರಕರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಪಾಜಕ ಅನ್ನುವಂತಹ ಸ್ಥಳ ಮಧ್ವಾಚಾರ್ಯರ ಜನ್ಮಸ್ಥಳ ಆಗಿದೆ. ಈ ಮಧ್ವಾಚಾರ್ಯರ ಜನ್ಮಸ್ಥಳ ಪಾಜಕ ಅಂತ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ವಿ. ಆದರೆ ಇವತ್ತು ನಾವು ಆ ಪಾಜಕ ಅನ್ನುವ ಸ್ಥಳವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ಮಠ ಇರ್ಬೋದು, ಹಾಗೆ ಸುತ್ತಮುತ್ತ ಇರುವಂತಹ ಬೀಚಸ್ ಇರ್ಬೋದು, ಎಲ್ಲವನ್ನು ತೋರಿಸ್ತೀವಿ. ಮೊದಲಿಗೆ ಪಾಜಕವನ್ನು ನೋಡ್ಕೊಂಬರೋಣ, ಬನ್ನಿ. ಪಾಜಕ ಸಮೀಪದಲ್ಲೇ ಒಂದು ಕುಂಜಾರುಗಿರಿ ಅಂತ ಒಂದು ಸಣ್ಣದಾದ ಗುಡ್ಡ ಇದೆ. ಇಲ್ಲಿ ಪರಶುರಾಮ ದೇವಸ್ಥಾನ ನಾವು ಕಾಣಬಹುದು. ಪರಶುರಾಮ ದೇವಸ್ಥಾನಕ್ಕೆ ಕಾರೇ ಬರುತ್ತೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ ನಮಗೆ ಹತ್ಕೊಂಡು ಬರಲಿಕ್ಕೆ. ಸೊ ಒಂದು ವಿಶಾಲವಾದ ನೋಟ, ವಿಸ್ತೃತವಾದ ನೋಟ ಇಲ್ಲಿ ನಾವು ಕಾಣಬಹುದು ವೀಕ್ಷಕರೇ. ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ಅದ್ಭುತ ರಮಣೀಯ ದೃಶ್ಯ ಎಂಥವರ ಕಣ್ಮನವನ್ನು ಕೂಡ ಸೆಳೆಯುತ್ತೆ. ವೀಕ್ಷಕರೇ, ಇದೀಗ ನಾವು ಪಾಜಕ ಕ್ಷೇತ್ರದಿಂದ ಉಡುಪಿಗೆ ಬಂದಿದ್ದೇವೆ. ಕೇವಲ 12ರಿಂದ 13 ಕಿಲೋಮೀಟ್ರು ಉಡುಪಿಗಾಗುತ್ತೆ. ಉಡುಪಿ ಶ್ರೀಕೃಷ್ಣನ ಕ್ಷೇತ್ರ, ಕನಕದಾಸನಿಗೆ ಮುಕ್ತಿ ಕೊಟ್ಟಂತಹ ಕ್ಷೇತ್ರ, ಕನಕದಾಸನಿಗೆ ದರ್ಶನ ಕೊಟ್ಟಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಾವು ಇದೀಗ ಆಗಮಿಸಿದ್ದೇವೆ. ಎಷ್ಟು ಸಾಧ್ಯನೋ ಅಷ್ಟು ಫುಟೇಜಸನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತೀವಿ. ಬಹುಶಃ ದೇವಸ್ಥಾನದ ಒಳಗಡೆ ಇದರ ಅವಕಾಶ ಇರಲ್ಲ ಅನಿಸುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಚಿತ್ರೀಕರಣವನ್ನು ನಾವು ಮಾಡ್ತೇವೆ. ಬನ್ನಿ ಹೋಗೋಣ.
ವಿಶಾಲವಾದ ಸಾಗರವನ್ನು ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಇದೇ ಮರವಂತೆ ಬೀಚ್. ಹೊನ್ನಾವರಕ್ಕೆ ಹೋಗುವಂತಹ ಹಾದಿ ಮಧ್ಯೆ ನಮಗೆ ನ್ಯಾಷನಲ್ ಹೈವೇನಲ್ಲೇ ಈ ಸುಂದರವಾದ ಸಮುದ್ರವನ್ನು ನೀವು ನೋಡಬಹುದು. ಆದರೆ ಸಮುದ್ರದ ಒಳಗಡೆ ಇಳಿದು ನಾವು ಈಜೋ ಹಾಗಿಲ್ಲ, ಯಾಕಂದರೆ ತುಂಬ ಆಳವಾಗಿದೆ ಅನಿಸುತ್ತೆ. ಹಾಗಾಗಿ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ ಸಮುದ್ರಕ್ಕೆ ಇಳಿಬೇಡಿ ಅಂತ. ವಿಶಾಲವಾದ ಸಮುದ್ರವನ್ನು ಒಂದು ಸತಿ ನೋಡ್ಕೊಂಡು ಬನ್ನಿ. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ. ಇಲ್ಲಿರುವ ಮುರುಡೇಶ್ವರ ಸ್ವಾಮಿಯ ದೇವಸ್ಥಾನ ಧಾರ್ಮಿಕ ಪುಣ್ಯ ಸ್ಥಳ ಆಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ. ಈಗ ಬರ್ತಾ ಇದ್ದೀವಿ ನಾವು ಹೊನ್ನಾವರದ ಬೋಟಿಂಗ್ಗೆ. ಶರಾವತಿ ನದಿಯಲ್ಲಿ ನಾವು ಈಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಒಂಥರ ಡ್ರೀಮ್ ಅಂತಲೇ ಅನಿಸುತ್ತೆ. ನಿಜವಾಗ್ಲೂ ಎಷ್ಟು ಸುಂದರವಾಗಿದೆ, ಎಷ್ಟು ಪ್ರಶಾಂತವಾಗಿ ಹರಿತಾ ಇದೆ ನದಿ ಅಂತಂದರೆ ಭಾಳ. ಬೆಳಗಿನ ಜಾವ 7:15 ಇರ್ಬೋದು ಇವಾಗ. ಇಷ್ಟೊತ್ತಿಗೆ ನಾವು ಬರಬೇಕಾಗತ್ತೆ. ಭಾಳ ವಾತಾವರಣವಂತೂ ಸೂಪರಾಗಿದೆ. ಕೇರಳಗೆ ಹೋಗ್ತೀವಿ ಅನ್ನುವಂತಹ ಪ್ರವಾಸಿಗರು ಖಂಡಿತ ಹೊನ್ನಾವರಕ್ಕೆ ಖಂಡಿತ ಬರಬೇಕು, ಯಾಕಂದರೆ ಕೇರಳ ರೀತಿಯಲ್ಲಿ ನಮಗೆ ಇದು ಭಾಸವಾಗ್ತಾ ಇದೆ. ಬನ್ನಿ ಬೋಟಿಂಗ್ ಹೇಗಿರುತ್ತೆ.
ಇದೀಗ ತಾನೇ ನಾವು ಶರಾವತಿ ಬೋಟಿಂಗನ್ನು ಸವಿದು ಬಂದ್ವಿ ವೀಕ್ಷಕರೇ. ಈಗ ನೀವು ನೋಡ್ತಾ ಇರೋದು ಎಕೋ ಬೀಚ್. ನಿರ್ಮಲವಾದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಬಹಳ ಕ್ಲೀನಾಗಿದೆ ಸಮುದ್ರ. ಹೊನ್ನಾವರದಲ್ಲಿ ಮೇನ್ ರೋಡ್ ಏನಿದೆ, ಹೊನ್ನಾವರ ಮುರುಡೇಶ್ವರ ಮೇನ್ ರೋಡ್ ಇದೆ, ಅಲ್ಲಿ ಈ ಎಕೋ ಬೀಚ್ ಸಿಚುಯೇಟ್ ಆಗಿರೋದು. ಈ ಬೀಚ್ ಆಪೋಸಿಟ್ ಒಂದು ಎಕೋ ಪಾರ್ಕ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಎಲ್ಲೂ ಕೂಡ ಈ ವಾತಾವರಣ ನಿಮಗೆ ಸಿಗಲಿಕ್ಕಿಲ್ಲ. ನೋಡ್ಕೊಂಡು ಬನ್ನಿ ಬೀಚ್ನ. ಇದೀಗ ನಾವು ಮ್ಯಾಂಗ್ರೂವ್ ನಡಿಗೆಯತ್ತ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ಮ್ಯಾಂಗ್ರೂವ್ ವಾಕ್. ನಡಿಗೆಯಲ್ಲಿ ಏನೇನು ವಿಶೇಷತೆ ಕಾಣಿಸುತ್ತೆ ಬನ್ನಿ ನಡ್ಕೊಂಬರೋಣ. ವೀಕ್ಷಕರೇ, ಇದೀಗ ನಾವು ಅಪ್ಸರಕೊಂಡ ಅನ್ನುವಂತಹ ಸ್ಥಳಕ್ಕೆ ಬಂದಿದ್ದೀವಿ. ಸಣ್ಣದಾಗಿ ಹರಿಯುವಂತಹ ಜಲಪಾತ ಇದು. ಒಂದು ಪ್ರತೀತಿ ಇದೆ, ಅಪ್ಸರೆಯರು ಬಂದು ಇಲ್ಲಿ ಸ್ನಾನ ಮಾಡ್ತಿದ್ರಂತೆ, ಹಾಗಾಗಿ ಅವರು ತುಂಬ ಸುಂದರವಾಗಿ ಕಾಣಿಸ್ತಿದ್ರಂತೆ ಅನ್ನುವಂತಹ ಒಂದು ದಂತಕಥೆ ಇದೆ. ಮೋಸ್ಟ್ಲಿ ಇದ್ರದ್ದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ, ಇಲ್ಲಿ ಹರಿಯುವಂತಹ, ಇಲ್ಲಿ ಧುಮುಕುವಂತಹ ನೀರು ಕಾಡು ಮೇಡುಗಳನ್ನು ಸುತ್ತಿ ಬರೋದ್ರಿಂದ ಒಂದು ರೀತಿ ಗಿಡಮೂಲಿಕೆಗಳನ್ನು, ಅದರ ಸಾರವನ್ನು, ಸತ್ವವನ್ನು ಹೊತ್ಕೊಂಡು ತರೋದ್ರಿಂದ ಒಂದು ರೀತಿ ಆರೋಗ್ಯಪೂರ್ಣವಾಗಿರುತ್ತೆ. ಯಾವುದೇ ರೋಗ ರುಜಿನಗಳು ಬಂದರೂ ಕೂಡ ಇದು ನಿವಾರಣೆ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಇಲ್ಲಿ ಇತ್ತೀಚೆಗೆ ಇಲ್ಲಿ ಸ್ನಾನ ಮಾಡಲಿಕ್ಕೆ ಬರ್ತಿಲ್ಲ, ಯಾಕಂದರೆ ಜರಿ ತುಂಬ ಸಣ್ಣದಾಗಿ ಹರಿತಾ ಇರೋದ್ರಿಂದ ಇಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪೂರ್ಣ ಅಲ್ಲಿ ಸಣ್ಣಕ್ಕೆ ಏನು ಜಲಪಾತ ನೀರು ಧುಮುಕ್ತಾ ಇದೆ, ಅದು ಪೂರ್ತಿಯಾಗಿ ನೀರು ಧುಮುಕುತ್ತಂತೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ನೀರೇನು ಹೆಚ್ಚು ಆಳ ಇಲ್ಲ, ಹಾಗಾಗಿ ನಿಶ್ಚಿಂತೆಯಿಂದ ಇಲ್ಲಿ ಪ್ರವಾಸಿಗರು ಬರಬಹುದು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,